ನ್ಯೂಸ್ 16 ಡಿಜಿಟಲ್ಗೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಯುಪಿಎಸ್ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದ್ದು, ಇದು ಉತ್ತಮ ಬೆಳವಣಿಗೆಯಾಗಿದೆ. ಗ್ರಾಮೀಣ ಪ್ರದೇಶದವರಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ಅಗತ್ಯ ಇದೆ ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ನಗರದ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಐಎಎಸ್ ಅಕಾಡೆಮಿಯಲ್ಲಿ ಆಯ್ಕೆಯಾದ ರಾಜ್ಯದ 19 ಸಾಧಕರನ್ನ ಅಭಿನಂದಿಸಿ ಮಾತನಾಡಿದ ಅವರು, ನಾಗರಿಕ ಸೇವೆ ಅತ್ಯಂತ ಶ್ರೇಷ್ಠ ಮತ್ತು ಪರಮೋಚ್ಚ ಅವಕಾಶವಾಗಿದೆ. ಪ್ರಧಾನಿ ನೇತೃತ್ವದಲ್ಲಿ ಕೈಗೊಂಡ ತೀರ್ಮಾನವನ್ನ ಆದೇಶದ ಮೂಲಕ ಜಾರಿ ಮಾಡುವವರು ಅಧಿಕಾರಿಗಳೇ. ಪರಮಾಧಿಕಾರ ನೀಡಿದೆ. ನಾಗರಿಕ ಸೇವೆಯಿಂದ ಬಹಳಷ್ಟು ಜನ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಅಧಿಕಾರಿಗಳು ಸಾಮಾನ್ಯ ಪ್ರಜ್ಞೆಯನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸಲು ನಿಮಗೆ ಅವಕಾಶ ಮಿತಿಯಾಗಿದೆ. ತಾಳ್ಮೆಯಿಂದ ವಿವೇಚನೆಯಿಂದ ಕೆಲಸ ಮಾಡಬೇಕು. ಉತ್ತಮ ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ಉತ್ತಮ ಕೆಲಸ ಮಾಡಲು ನೆರವಾಗುತ್ತೆ ಅಂತ ಎನ್ ಚೆಲುವರಾಯಸ್ವಾಮಿ ಕಿವಿ ಮಾತು ಆಡಿದ್ರು. ಇನ್ನು ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಸಂಸ್ಥಾಪನೆಯಾಗಿರುವ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಕಡಿಮೆ ಶುಲ್ಕದಲ್ಲಿ ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡುತ್ತಾ ಇದೆ. 2025-26 ಕೇಂದ್ರ ಲೋಕಸೇವಾ ಆಯೋಗ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಒಟ್ಟು ಕರ್ನಾಟಕದಿಂದ 25 ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದು, ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಬೇರೆ ಬೇರೆ ಹಂತದಲ್ಲಿ ತರಬೇತಿ ಪಡೆದ 19 ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಸುಸಂದರ್ಭದಲ್ಲಿ ಯುಪಿಎಸ್ಸಿ ಸಿಎಸ್ಸಿ 2025 ಕೇಂದ್ರ ಲೋಕ ಸೇವಾ ಆಯೋಗ ಪರೀಕ್ಷೆಯಲ್ಲಿ 741ನೇ ರ್ಯಾಂಕ್ ಪಡೆದ ಉತ್ತೀರ್ಣರಾದ ಶ್ರೀ ತೌಸೀಫ್ ಉಲ್ಲಾ ಖಾನ್ ಅವರಿಗೆ ಸನ್ಮಾನಿಸಲಾಯಿತು. ಅವರ ಮಾರ್ಗದರ್ಶಕರಾದ ಶ್ರೀ ಮೊಹಮ್ಮದ್ ರಫಿ ಪಾಷಾ, ಕೆಎಸ್ ಉಪ ಆಯುಕ್ತ ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ಸರ್ಕಾರದವರನ್ನ ಮತ್ತು ಶ್ರೀಮತಿ ಆಯಿಷಾ ಜಮಾದಾರ್, ಕಾರ್ಯದರ್ಶಿ ಕೆಐಇಟಿ ಸಾಮೂಹಿಕ ಶಿಕ್ಷಣ ಸಂಸ್ಥೆಗಳು ಜೊತೆಗೆ ಬೆಂಗಳೂರು ಹಾಗೂ ಮತ್ತಿತರರು ಇಂಡಿಯಾ ಫಾರ್ ಐಎಎಸ್ ತರಬೇತಿ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಹಿರಿಯ ನಿವೃತ್ತಿ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿಎಸ್ ಕೇದಾರ್ ಇಂಡಿಯಾ ಫಾರ್ ಅಕಾಡೆಮಿಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದು, ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಜಿಎನ್ ಶ್ರೀಕಂಠಯ್ಯ ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ಶ್ರೀನಿವಾಸ್ ಪಿಸಿ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ನಿರ್ದೇಶಕರಾಗಿ ನವೀನ್ ಕೆಎಂ, ನಯನ್ಗೌಡ, ಪ್ರಶಾಂತ್, ಶ್ರೀನಿವಾಸ್, ಬೋಸದೀಪ್ ಹಾಗೂ ಆಡಳಿತ ಅಧಿಕಾರಿಗಳು ಈ ಸಂಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ತೌಸೀಫುಲ್ಲಾ ಖಾನ್ ಅವರು ಕೋಲಾರನವರು ಮೂಲತಃ. ಸನಾಉಲ್ಲಾ ಖಾನ್, ಮೊಹಸಿನಾ ಖಾನ್ ಎಸ್ ಅವರ ಸುಪುತ್ರರು ತೌಸೀಫುಲ್ಲಾ ಖಾನ್. ದಯಮಾಡಿ ಬನ್ನಿ. ವಿವೇಕ್ ರೆಡ್ಡಿ ಅವರ ಪರವಾಗಿ ಸಹೋದರ ಚಂದ್ರಶೇಖರ್ ದಯವಿಟ್ಟು ಬರಬೇಕು. ಚಿಕ್ಕಬಳ್ಳಾಪುರದವರು. ಉಲ್ಲಾಸ್ ಅವರ ತಾಯಿ ಸುಜಾತ ಅವರು ಬಂದಿದ್ದಾರೆ. ಸೋದರತೆ ಮಾವ ಸಿಂಗಪ್ಪ ಲಕ್ಷ್ಮಿ ಅವರು ಕೂಡ ಬಂದಿದ್ದಾರೆ. ಬಹಳ ಖುಷಿಯಿಂದ. ಎಸ್ ತೌಸೀಫುಲ್ಲಾ ಖಾನ್ 741ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಜೊತೆಯಾಗಿಲ್ಲ ಶಿವಮೊಗ್ಗದಲ್ಲಿ ಇದ್ದಾರೆ. ಆದರೆ ಅಂತಿಮವಾಗಿ ಆಯ್ಕೆಯಾದವರು ಕೇವಲ ಹಾರೈಸ್ತಾ ಅಭಿನಂದನೆಗಳು ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ವೆರಿ ಪ್ರೌಡ್ ಆಫ್ ಯು ಅಂತ ತಿಳಿಸ್ತಾ ಗೌರವ ಸಮರ್ಪಣೆಯನ್ನ ಮಾಡಲ. ನಮ್ಮ ಉಪಮುಖ್ಯಮಂತ್ರಿಗಳ ವಯಸ್ಸಿಯಾಗಿರ್ತಕ್ಕಂಥ ರಘು ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಆಗಿರ್ತಕ್ಕಂತಹ ರಫಿ ಪಾಷಾ ಅವರು ಅವರ ಕುಟುಂಬದ ಜೊತೆ ವೇದಿಕೆ ಮೇಲೆ ಬರಬೇಕು. ನಾರಾಯಣ ಪ್ರಸಾದ್ ಸರ್ ದಯಮಾಡಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಇವತ್ತು ಮಾರ್ಚ್ 16, 2026 ಬೆಂಗಳೂರಿನ ಪುರಭವನ ಟೌನ್ ಹಾಲ್ ನಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಸುಮಾರು 30ಕ್ಕೂ ಹೆಚ್ಚು ನಾಗರಿಕ ಸೇವೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳನ್ನ ಸನ್ಮಾನ ಮಾಡುವಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉಪಮುಖ್ಯಮಂತ್ರಿಗಳಾಗಿರಬಹುದು, ನಮ್ಮ ಕೃಷಿ ಮಂತ್ರಿಗಳಾಗಿರಬಹುದು, ಅರಣ್ಯ ಸಚಿವರಾಗಿರಬಹುದು, ಹೀಗೆ ಹಲವಾರು ಸಚಿವರು ಇಲ್ಲಿ ಬಂದಿದ್ದಾರೆ, ನೆರೆದಿದ್ದಾರೆ.
ಕಾರ್ಯಕ್ರಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವ ಬ್ರದರ್ ನಮ್ಮ ತೌಸಿಫ್ ಖಾನ್ ಅವರು ಸಹ 741ನೇ ರ್ಯಾಂಕ್ ಅನ್ನ ಪಡೆದಿರುತ್ತಾರೆ. ಎಲ್ಲ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ಆಮೇಲೆ ಬೇರೆ ಬೇರೆ ಇಲಾಖೆಗಳ ವತಿಯಿಂದ ಯಾರು ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಂಡು ಡೆಲ್ಲಿಗೆ, ಹೈದರಾಬಾದ್ಗೆ ಹೋಗಿ ಈ ಒಂದು ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ, ಅವರಿಗೂ ಸಹ ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಇಂಡಿಯಾ ಫಾರ್ IAS ಅಲ್ಲಿ ಕೇದಾರ್ನಾಥ್ ಸರ್ ಅವರು, ಫಾರ್ಮರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾ, ನಯನ್ ಅವರು, ಶ್ರೀನಿವಾಸ್ ರವರು, PC, ಬಹಳ ಪ್ರಶಾಂತ್ ಅವರು, ಬಹಳ ಅತ್ಯುತ್ತಮವಾದ ಒಂದು ಬಾಬು ಅವರು, ಒಳ್ಳೆ ತಂಡನೇ ಇದೆ. ಹಾಗಾಗ್ಬಿಟ್ಟು ಇಂಡಿಯಾ ಫಾರ್ IAS ನಾನು ಅನ್ಕೋತೀನಿ ಕರ್ನಾಟಕದಿಂದ ಅತಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿರುವಂತಹ ಏಕೈಕ ಸಂಸ್ಥೆ ಅಂತ ಹೇಳೋದ್ರಲ್ಲಿ ಯಾವ ಒಂದು ಉತ್ಪ್ರೇಕ್ಷೆ ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಏನು 30 ನಾವು ಸಂಖ್ಯೆಗಳನ್ನ ಕೊಟ್ಟಿದ್ದೇವೆ, ಇದು 50 ಆಗ್ಬೇಕು. 1000 ಪೋಸ್ಟ್ ಅಲ್ಲಿ ಕರ್ನಾಟಕದವರೇ 100 ಜನಗಳಾಗ್ಬೇಕು. ಯಾಕಂದ್ರೆ ಇಲ್ಲಿ IT, BT, ಮೆಡಿಕಲ್, ಇಂಜಿನಿಯರಿಂಗು ಈ ತರ ಮಕ್ಕಳುಗಳು ಜಾಸ್ತಿ ಆ ಸ್ಟ್ರೀಮ್ ಅಲ್ಲಿ ಹೋಗೋದು ಪ್ರಯತ್ನ ಪಡ್ತಾರೆ. ಆದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ಉತ್ತೀರ್ಣಗೊಂಡು IAS, IPS ಅಧಿಕಾರಿಗಳಾಗೋದು, ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಹಲವಾರು ವಿದ್ಯಾರ್ಥಿಗಳಿರ್ಬೋದು, ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ಏನಾದರೂ ಸತ್ಪ್ರಜೆಗಳಾಗಿ ನಾಗರಿಕರು, ನಾವು ಸಿಟಿಸನ್ಸ್ ಅಂತ ಹೇಳ್ತೀವಿ, ಸಿವಿಲಿಯನ್ಸ್ ಗಳಂತ ಹೇಳ್ತೀವಿ, ಅವ್ರು ಸಿವಿಲ್ ಸರ್ವೆಂಟ್ಸ್ ಆಗಿ ಪ್ರಜೆಗಳು ನಾಗರಿಕ ಸೇವೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ನಾಗರಿಕ ಸೇವಾ ಅಧಿಕಾರಿಗಳಾದ್ರೆ ಉತ್ತಮವಾದ ಆಡಳಿತವನ್ನು ಈ ರಾಷ್ಟ್ರಕ್ಕೆ, ದೇಶಕ್ಕೆ ಕೊಡ್ಬೋದು ಅಂತ ನಾನು ಅನ್ಕೋತೀನಿ. ಕರ್ನಾಟಕದ ಮಕ್ಕಳಲ್ಲಿ ಈ ಛಲ ಇದೆ, ಕರ್ನಾಟಕದ ಮಣ್ಣಿನಲ್ಲಿ ಈ ಒಂದು ಬಲ ಇದೆ. ಹಾಗಾಗ್ಬಿಟ್ಟು ನಾನು ಅನ್ಕೋತೀನಿ 1000 ಪೋಸ್ಟ್ ಅಲ್ಲಿ ಸೌತ್ ಇಂಡಿಯಾಲಿ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು ಏನಿದೆ, ಪಾಂಡಿಚೇರಿ, ಇಲ್ಲಿ ಒಂದು 150-200 ಜನ ಆಗ್ತಾ ಇದ್ದಾರೆ. ಆದ್ರೆ ಇಡೀ ಭಾರತದ ಮಟ್ಟಕ್ಕೆ UP, MP, ಬಿಹಾರಿಗೆ ಕಂಪೇರ್ ಮಾಡಿದ್ರೆ ನಾವು 300-400 ಜನ ಆಗುವಷ್ಟು ನಮ್ಮ ಕ್ಯಾಲಿಬರ್ ಕೆಪಾಸಿಟಿ, ದಕ್ಷತೆ, ಪ್ರಾಮಾಣಿಕತೆ ಇದೆ ಅಂತ ಅನ್ಕೋತೀನಿ. ಮೊದಲು ಕೇವಲ ಡೆಲ್ಲಿ, ಹೈದರಾಬಾದ್ಗಳು ಮಾತ್ರ ನಾವು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೆ ಒಂದು ಸೆಂಟರ್ ಆಫ್ ದಿ ಲರ್ನಿಂಗ್, ಹಬ್ ಆಫ್ ದಿ ಸಿವಿಲ್ ಸರ್ವಿಸ್ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಮಂಗಳೂರು ಇರ್ಬೋದು, ಬೆಂಗಳೂರು ಇಸ್ ಬಿಕಮಿಂಗ್ ಒನ್ ಆಫ್ ದಿ ಹಬ್. ಬೆಂಗಳೂರಲ್ಲಿ ತುಂಬಾ ಇವತ್ತು ಕೋಚಿಂಗ್ ಸೆಂಟರ್ಸ್ ಇದೆ, ಇನ್ಸ್ಟಿಟ್ಯೂಟ್ ಇದೆ, ವಿಜಯನಗರ, ಚಂದ್ರ ಲೇಔಟ್, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ. ಹಾಗಾಗ್ಬಿಟ್ಟು ಇಡೀ ಇಂಡಿಯಾದಲ್ಲಿ ಇರುವಂತಹ ಬೇರೆ ಬೇರೆ ಡೆಲ್ಲಿ, ಹೈದರಾಬಾದ್, ಚೆನ್ನೈ ಎಲ್ಲ ತರಬೇತಿ ಸಂಸ್ಥೆಗಳು ಬೆಂಗಳೂರಿನಲ್ಲೇ ತಲೆ ಎತ್ತಿವೆ. ಇದನ್ನ ಮಕ್ಕಳುಗಳು ಸದುಪಯೋಗ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರೂ. My name is Tausifullah Khan. I have secured All India rank 741 in Civil Services Examination 2025. I come from Kolar district of Karnataka, from where I have done most of my schooling. I have pursued BE Mechanical Engineering from RV College of Engineering, Bangalore. Post which I worked with Godrej and Boyce as assistant manager for 2 years. In 2021, I left my job and I started to prepare for civil services. I'm presently working with CSIR NGRI as assistant section officer, and this was my 4th attempt and second time I went to the interview. Last year I missed by 1 mark, and this year Alhamdulillah I have got All India rank 741. What's the message you want to give? To all the youths preparing out there for civil services, sometimes the journey becomes really very long and you have to hang out there and you don't have to quit. Last year when I did not clear the final list by 1 mark, I felt demotivated, but that was not something which I made myself to get affected by, but I continued to pursue my aspiration with more efforts and more fuel, and Alhamdulillah this year I have cracked the exam and I have made it to the list. आप कॉन्फिडेंट था कि आप सेल्फ पढ़ लेके आप Yes, somewhere it was there in my mind, and my parents, my relatives, my friends were all supportive of me. They used to see me as a topper, and even though I was demotivated sometimes, I was feeling to like give up and to pursue some other career, like still the motivation and the confidence which they put in me made me to see myself as a topper, and Alhamdulillah it made me to gather efforts and pursue civils with most dedication, sir. Sir, this is a really proud moment, and I am really thankful for India for IAS for coordinating such a event, auspicious event today, and inviting the Honorable Deputy CM of Karnataka. And I am accompanied by my father, my uncle, and my friends. I want to give a message to all the aspirants preparing out there that you
pursue with more efforts and you put in more efforts and study hard, give more tests and give more hard work, write more answers, and inshallah you will be there in this event inshallah next year. Thank you. बहुत खुशी हो रही है हमारे को, उसे बहुत मेहनत पड़ के बच्चा पढ़ा है, और उसकी माँ बाप की भी इसलिए सपोर्ट करे, उसे भी उनके मामू ही इन्हों भी सपोर्ट करे, पूरा भी सपोर्ट करने भी, बच्चा बहुत मेहनत पड़े, बहुत ये कर को पढ़ को ही हमने बहुत खुशी हो रही है। अल्हम्दुलिल्लाह बहुत खुशी हो रही है हमना, बच्चा आज ये मुकाम पर पहुंचा और बहुत मेहनत पड़ा बच्चा। सो उसका स्कूल डेज भी बहुत स्ट्रगल है और स्कूल में बच्चा टॉपर था। उसके बाद इंजीनियरिंग को यहाँ आरवी कॉलेज ऑफ इंजीनियरिंग में मैकेनिकल ब्रांच में उन्हें इंजीनियरिंग कंप्लीट कराया। सो वहाँ भी स्ट्रगल कराया, आपको पीजी में था और उसके बाद कैंपस रिक्रूटमेंट होकर कैंपस प्लेसमेंट होकर बच्चा गोदरेज कंपनी में काम कराया और कोचीन एयरपोर्ट में, मुंबई में और बैंगलोर में 3 लोकेशंस में काम कराया। कहाँ की एक जगह बच्चे को ट्रिगर हुआ कि मैं भी आईपीएस ऑफिसर बन सकता हूँ, मैं भी आईएएस ऑफिसर बन सकता हूँ करको, तो वहाँ ट्रिगर होको वहाँ एक आईपीएस ऑफिसर को देखो, मैं भी ऐसा बनना करको बोल को आको ड्यूटी छोड़ को, क्यों तो मेन अर्निंग होगा था बच्चा। माँ बाप की एक्चुअली इनकम कम थी तो बच्चे का मेन इनकम सोर्स होगा था फैमिली को। ऐसे सिचुएशन में बच्चा रिजाइन करको जाको स्ट्रगल करको दिल्ली में सेकंड कोविड लॉकडाउन के टाइम पर वहां को बहुत स्ट्रगल करको आया, आको छोड़ा नहीं बच्चा, थाम लिया था, थाम को एकदम जीतना करको ये करको आज ये मुकाम पर पहुंचे। पूरे फैमिली को हमने बहुत खुशी महसूस हो रही है। अल्हम्दुलिल्लाह, अल्लाह का लाख लाख शुक्र और बच्चे की मेहनत। इन्फेंट जीसस स्कूल पढ़े और कोलार में महिला समाजा कॉलेज में पढ़े पीयूसी, और इसके बाद यहाँ आरवी कॉलेज ऑफ इंजीनियरिंग बैंगलोर में इंजीनियरिंग कंप्लीट करे। उसके बाद गोदरेज में काम करे और गोदरेज में 2 साल काम करने के बाद ड्यूटी रिजाइन करको, यूपीएससी की तैयारी करना करको ड्यूटी रिजाइन करको दिल्ली को जाको कोचिंग लेको, फिर ऑनलाइन कोचिंग लेको। लास्ट ईयर 2 मार्क्स में उनका लिस्ट से नाम हट गया तो बहुत बेजार हुआ था, और अल्हम्दुलिल्लाह ये बार ऑल इंडिया रैंक 741 आको हमें बहुत खुशी हुई, बच्चा ये कामयाबी पाया। ಸರ್, ಈ ಸಂಸ್ಥೆಯಿಂದ ಈ ವರ್ಷ 34 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಸೆಲೆಕ್ಟ್ ಲಿಸ್ಟ್ ಅಲ್ಲಿ ಆಗಿದ್ದಾರೆ. ಅವರಿಗೆ ಇವತ್ತು ನಾವು ಅವ್ರಿಗೆ ಅಭಿನಂದಿಸ್ತಾ ಇದ್ದೀವಿ. ಅವ್ರಿಗೆ ಅಭಿನಂದಿಸೋ ಇನ್ನೂ ಒಂದು ಕಾರಣ ಅಂತಂದ್ರೆ, ನಾವು ಅವರು ಅಭಿನಂದಿಸಿದಾಗ ಮುಂದೆ ಇಂದಿನ ಪೀಳಿಗೆಗೆ, ಮುಂದಿನ ಅಪೇಕ್ಷೆಗಳಿಗೆ ಅವ್ರಿಗೊಂದು ಹುಮ್ಮಸ್ ಸಿಗತ್ತೆ. ಇವರು ವಿವಿಧ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದ್ದಾರೆ. ಇವರು ಕೇಂದ್ರ ಸರ್ಕಾರ ಮತ್ತು ಆಲ್ ಇಂಡಿಯಾ ಸರ್ವಿಸಸ್ ಸೆಲೆಕ್ಟ್ ಆಗ್ತಾರೆ. ಇವರುಗಳು ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ದೇಶದ ಅಭಿವೃದ್ಧಿಯಲ್ಲಿ ಇವರು ಪಾತ್ರ ಹೊಂದುತ್ತಾರೆ. ಇವ್ರು ನೋಡಿಕೊಂಡು ಮುಂದಿನ ಅಭ್ಯರ್ಥಿಗಳು ಇನ್ನೂ ಹೆಚ್ಚು ಕಷ್ಟಪಡಲಿ ಅಂತ ಹೇಳಿ ಈ ದಿನದ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸೊ ಅಭ್ಯರ್ಥಿಗಳಿಗೆಲ್ಲ ನನ್ನ ವತಿಯಿಂದ ಮತ್ತು ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಅವ್ರ ಜೊತೆ ಅವ್ರ ಫ್ಯಾಮಿಲಿ ಎಲ್ಲ ಕೂಗಿದ್ದೀವಿ. ಅವರು ನೋಡ್ಲಿ, ಯಾಕಂದ್ರೆ ಅವರ ಒಂದು ಸಾಧನೆಯಲ್ಲಿ ಅವರು ಸೇವೆ ಮಾಡಿರ್ತಾರೆ, ಅವರು ಸಂಕಲ್ಪ ಮಾಡಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ. ಸೊ ಅವರ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅವ್ರ ತಂದೆ ತಾಯಿಗಳು ಎಲ್ಲ ಬಂದಿದ್ದಾರೆ, ಅವರು ಸಂತೋಷ ಪಡ್ತಾರೆ. ಸರ್, ವರ್ಷ ಹೆಚ್ಚಿಗೆ ಆಗ್ತಿದೆ, ಕಮ್ಮಿ ಆಗ್ತಲ್ಲ ಸರ್? ಕಡಿಮೆ ಆಗ್ತಾ ಇಲ್ಲ. ಯಾವತ್ತು 30 ಮೇಲೇನೆ ಕರ್ನಾಟಕದಿಂದ ಬರ್ತಾರೆ. ಅದೊಂದು ಹೆಮ್ಮೆಯ ನ್ಯೂಸ್. ನಮ್ಮ ಕಾಲದಲ್ಲಿ 6-7 ಮಾತ್ರ ಆಗೋದು, ಈಗ ಜಾಸ್ತಿ ಇದೆ. ಅದೊಂದು ಸಂತೋಷದ ಸಮಯ.